ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೀಕ್ಷಕರು, ಇವತ್ತು ನಿಮಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯಾದ್ಯಂತ ಕಾಂತಾರ 1 ಚಾಪ್ಟರ್ ರಿಲೀಸ್ ಆಗಿದೆ. ಸೊ ತುಂಬಾನೇ ಪ್ರೇಕ್ಷಕರಲ್ಲಿ ಉತ್ಸಾಹ ಮೂಡಿರುವಂಥ ಈ ಚಿತ್ರ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ನಾನು ಹೇಳೋದಿಷ್ಟೇ, ಬಂದರೆ ಈ ಥರ ಫಿಲಮ್ಗಳು ಬರಬೇಕು. ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ಗಳು ಇರಬೇಕು. ಎಲ್ಲರೂ ಕೂಡ ಫ್ಯಾಮಿಲಿ ಕುಂತು ಹೋಗಿ ಫಿಲಮ್ ನೋಡೋ ಥರ ಇರಬೇಕು. ಅದು ಇತ್ತೀಚೆಗೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಕಾಂತಾರ ಚಾಪ್ಟರ್ 1 ಏನು ಗುರು, ಟಿಕೆಟೇ ಸೋಲ್ಡ್ ಔಟ್. ನೆನ್ನೆಯಿಂದ ಬುಕ್ಕಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಟಿಕೆಟೇ ಸಿಗ್ತಾ ಇಲ್ಲ. ನಮ್ಮ KR ನಗರದವರು ಕೂಡ ಅಷ್ಟೇ, ಇನ್ನು 2 ದಿನ ಕೂಡ ಟಿಕೆಟ್ ಸಿಗಲ್ಲ, ಎಲ್ಲ ಫಸ್ಟೇ ರಿಸರ್ವೇಷನ್ ಆಗಿದೆ. ಹಾಗಾಗಿ ಕಾಂತಾರ ಚಾಪ್ಟರ್ 1ನಲ್ಲಿ ನಾವೇನು ಫಸ್ಟ್ ಕಾಂತಾರ ಮೂವಿ ನೋಡಿದ್ವಿ, ಅದಕ್ಕಿಂತ ಇದು ತುಂಬ ಅದ್ಭುತವಾಗಿದೆ ಮೂವಿ. ಏನಪ್ಪ ಅಂದ್ರೆ, ನನಗೆ ಇನ್ನೊಂದು ವಿಷಯ ಹೇಳಬೇಕು. ತೆಲುಗಲ್ಲಿ ನಾವು ಬಾಹುಬಲಿ ನೋಡಿದ್ದೀವಿ, ನಿಜ, ಎಲ್ಲರೂ ನೋಡಿದ್ದೀವಿ. ಆದರೆ ಕಾಂತಾರ ಚಾಪ್ಟರ್ 1ನಲ್ಲಿ ಆ ಕಾಡಿನ ಮಧ್ಯೆ ತುಂಬನೇ ರಿಸ್ಕ್ ತಗೊಂಡು ತುಂಬ ಅದ್ಭುತವಾಗಿ ಇದೇ ಥರ ಬರಬೇಕು, ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಇದೇ ಥರ ತೋರಿಸ್ಬೇಕು ಅಂತ ನಮ್ಮ ರಿಷಬ್ ಶೆಟ್ಟಿ ಅಣ್ಣನವರು ತುಂಬ ಅದ್ಭುತವಾದಂಥ ನೇಚರಲ್ಲಿ ಒಳ್ಳೆ ಮೂವಿ ಚಿತ್ರೀಕರಣ ನಡೆಸಿದ್ದಾರೆ. ಆ ಪ್ಲೇಸ್ನ ನೀವು ನೋಡೋದ್ರಂತೂ ಕಳೆದು ಹೋಗ್ಬಿಡ್ತೀರ. ಇದರಲ್ಲಿ ಏನು ಕಾಂತಾರ ಮೂವಿನಲ್ಲಿ ಒಂದು 4 ಜನ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಕೂಡ ಅಚ್ಯುತ ಸರ್ ಇರ್ಬೋದು, ಹಾಗೆಯೇ ನಿಮ್ಮೆಲ್ಲರ ಕಾಮಿಡಿ ಪ್ರೇಕ್ಷಕರು ಪ್ರಮೋದ್ ಶೆಟ್ಟಿ ಅವರು ಕೂಡ ಇರ್ಬೋದು. ಎಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನಾನು ಹೇಳೋದಕ್ಕಿಂತ ಒಮ್ಮೆ ನೀವು ಫಿಲಮ್ ಥಿಯೇಟ್ರಲ್ಲಿ ಹೋಗಿ ನೋಡಿ ಬಂದು ಹೇಳಿದ್ರೆ ತುಂಬ ಖುಷಿ ಅನಿಸುತ್ತೆ. ಹಾಗೆಯೇ ಈ ಕಾಂತಾರ ಚಾಪ್ಟರ್ 1ನಲ್ಲಿ ಎಷ್ಟು ತಿಳ್ಕೊಳ್ಳೋದಿದೆ ಅಂದರೆ, ನಾವು ದೈವದ ಬಗ್ಗೆ ಆಗಲಿ ಅಥವಾ ಹಿಂದೆ ನಡೆದಿರೋಂಥ ಸ್ಟೋರಿ ಆಗಲಿ, ಅದನ್ನು ಹೊರಗೆ ತರ್ತಾರಲ್ಲ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು, ಇದನ್ನು ಹೊರ ತಂದು ಜನಗಳಿಗೆ ತೋರಿಸ್ತಾರಲ್ಲ. ಸೊ ಅದಕ್ಕೆ ನಾವು ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಅವರಿಗೆ. ನಮಗೆಲ್ಲ ಗೊತ್ತಿರಲಿಲ್ಲ ಕಾಂತಾರ ಮೂವಿ. ಸೊ ಈಗ ಮಲೆನಾಡು ಭಾಗದಲ್ಲಿ ಅವರಿಗೆಲ್ಲ ಹಬ್ಬಗಳು ಆಚರಣೆಗಳು ಗೊತ್ತಿರುತ್ತೆ. ಸೊ ನಮಗಿಲ್ಲಿ ಗೊತ್ತಿರಲ್ಲ. ಆ ಥರ ಈಗ ಆ ಮೂವಿ ನೋಡಿ ನಾವೆಲ್ಲ ತಿಳ್ಕೊಂಡ್ವಿ, ಓ ಈ ಥರ ಇರುತ್ತೆ ನಿಜ ಅಂತ. ಸೊ ನಾವು ಬೈಕ್ ರೈಡ್ ಹೋದಾಗ ಎಲ್ಲ ಕೇಳಿ ತಿಳ್ಕೊತಾ ಇರ್ತೀವಿ, ತುಂಬ ಖುಷಿ ಆಗುತ್ತೆ. ಅಲ್ಲಿನ ಜನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಹೋದ್ರೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಎಲ್ಲದಕ್ಕೂ ದೈವ ಭಕ್ತಿನೇ ಕಾರಣ ಅಂತ ಹೇಳ್ತಾ, ಈ ಮೂವಿ 100 ಡೇಸ್ ಪಕ್ಕ ರೀಚ್ ಆಗೋದೇನೋ, 100 ಡೇಸ್ ಮೇಲೂ ಕೂಡ ಹೋಗುತ್ತೆ. ತುಂಬ ಸಕ್ಕತ್ತಾಗಿದೆ. ಯಾರು ಮಿಸ್ ಮಾಡದೆ ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಈ ರಿವ್ಯೂ ನಾನು ನಿಮ್ಗೆ ಏನು ಹೇಳಿ ಕೇಳಿದ್ದೀನಿ ಅಂದರೆ, ಹೋಗಿ ನೀವೇ ಸ್ವತಃ ನೋಡಿ. ನಾನು ಹೇಳೋದಕ್ಕಿಂತ ನೀವೇ ಸ್ವತಃ ನೋಡಿ ಬಂದು ಹೇಳಿದ್ರೆ ಸಕ್ಕತ್ತಾಗಿರುತ್ತೆ. ಎಲ್ಲರೂ ಹೋಗಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.